ಹಿಮವಾಹಿನಿ. ರಾಜ್ಯದಲ್ಲಿ ಗದ್ದಲ ಎದ್ದಿರುವ ಆದಿಚುಂಚನಗಿರಿ ಮಠಕ್ಕೆ ವಿರುದ್ಧವಾಗಿ ಪರ್ಯಾಯ ಮಠ ರಚನೆ ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಆರೋಪ ಮಾಡಿದ್ದರು. ಈ ಸಂಬಂಧ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟು ನೀಡಿದ್ದರು. ಚುನಾವಣೆ ಸಮಯದಲ್ಲಿ ಸದ್ದು ಮಾಡುತ್ತಿರುವ ಪರ್ಯಾಯ ಮಠದ ಸುದ್ದಿ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರ ವಾಕ್ಸಮರಕ್ಕೆ ಕಾರಣವಾಗಿದೆ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠಕ್ಕೆ ವಿರುದ್ಧ ಪರ್ಯಾಯ ಮಠ ರಚನೆಗೆ ರೂವಾರಿಗಳಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ, ಮಾಗಡಿ ಶಾಸಕ ಬಾಲಕೃಷ್ಣ, ಚಲುವರಾಯಸ್ವಾಮಿ ಪ್ರತ್ಯಕ್ಷ ಸಾಕ್ಷಿ, ತೂಬಿನಕೆರೆ ಜವರೇಗೌಡ ನಡುವೆ ನಡೆದಂತಹ ಘಟನೆಗಳನ್ನು ಮಾಜಿ ಮನ್ಮೂಲ್ ಅಧ್ಯಕ್ಷರಾದ ತೂಬಿನಕೆರೆ ಜವರೇಗೌಡರು ಪತ್ರಿಕಾಗೋಷ್ಠಿ ನಡೆಸಿ ಶ್ರೀ ಕ್ಷೇತ್ರ ಚುಂಚನಗಿರಿ ಮಠಕ್ಕೆ ವಿರುದ್ಧವಾಗಿ ಪರ್ಯಾಯ ಮಠ ಮಾಡಲು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಪಾತ್ರವೂ ಕೂಡ ಆ ಸಮಯದಲ್ಲಿ ಪ್ರಮುಖವಾಗಿತ್ತು ಎಂದು ತಿಳಿಸಿದರು. ಆದರೆ ಹಿನ್ನೆಲೆ ಗೊತ್ತಿಲ್ಲದೆ ಕೆಲವರು ಮಾತನಾಡ್ತಾ ಇದ್ದಾರೆ. ಶಾಸಕರ ಭವನದಲ್ಲಿ ರೂಮ್ ನಂಬರ್ 17 ಚಲುವರಾಯಸ್ವಾಮಿ ಅವರು ಇದ್ದಾಗ ಶ್ರೀಮಾನ್ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಬಾಗ್ದಿ ಬಾಲಕೃಷ್ಣರವರು ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಸಭೆ ಬಾಗಡಿ ತಾಲೂಕಿನಲ್ಲಿದ್ದು, ಆ ಸಭೆಯಲ್ಲಿ ಇವರಿಬ್ಬರು ಹೆಸರನ್ನು ಹೇಳಲಿಲ್ಲ ಅಂತ ಅನ್ನೋ ಒಂದು ಸಿಟ್ಟಿನಲ್ಲಿ ಆ ರೂಮಿಗೆ ಬರ್ತಾರೆ. ಆ ರೂಮ್ಗೆ ಬಂದು ಇಲ್ಲ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ ಇನ್ನೊಂದು 3-4 ಜನ ಸೇರ್ಕೊಳ್ತಾರೆ. ಅವ್ರ ಹೆಸರುಗಳು ನನಗೆ ಸ್ಪಷ್ಟವಾಗಿಲ್ಲ. ಬಟ್ ನಾನು ಚಲುವರಾಯಸ್ವಾಮಿ ಅನ್ನೋದು ಆ ರೂಮ್ನಲ್ಲಿ ಇರುವುದು ಸತ್ಯ. ಆಗ ಪರ್ಯಾಯವಾಗಿ ಆದಿಚುಂಚನಗಿರಿ ಮಠಕ್ಕೆ ಒಂದು ಸಭೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಬರ್ತಾರೆ. ಅದಾದಮೇಲೆ ಕೆಂಗೇರಿಯಲ್ಲಿ ಯಾರೋ ಒಬ್ಬ ದೊಡ್ಡ ಲೀಡ್ರ್ ಮನೆಯಲ್ಲೂ ಕೂಡ ಒಂದು ಕಾರ್ಯಕ್ರಮನ ಆಯೋಜಿಸ್ತದೆ. ಇವೆಲ್ಲ ಮಾಡಿ ಕೆಂಗೇರಿ ಮಠದ ಒಂದು ಸಭೆನ ಭಾಳ ವ್ಯವಸ್ಥಿತವಾಗಿ ಅದ್ದೂರಿಯಾಗಿ ಮಾಡೋದು. ಅದರಲ್ಲಿ ನನ್ನ ಹೆಸರಿನಲ್ಲೇ ನಾಗಮಂಗಲದಲ್ಲಿ ಪಾಂಪ್ಲೆಟ್ಸು ಕೂಡ ಪ್ರಿಂಟ್ ಆಯಿತು. ಆ ವಿಚಾರ ತಿಳಿದ ಭೈರವೈಕ್ಯವಾಗಿರ್ತಕ್ಕಂಥ ಬಾಲಗಂಗಾಧರ ಸ್ವಾಮೀಜಿಯವರು ಯಾರು ಈ ಜವರೇಗೌಡ ಅಂತ ಕೇಳಿದಾಗ ನನ್ನ ಪರಿಚಯನೂ ಕೂಡ ಅಲ್ಲಿ ಮಾಡಿಕೊಡ್ತಾರೆ. ಸಂಪೂರ್ಣವಾಗಿ ಸಂಘಟನೆ ಮಾಡಿ ಶ್ರೀಮಾನ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕೆಂಗೇರಿನಲ್ಲಿ ಒಂದು ಬೃಹತ್ ಸಭೆ ನಡೆದಿದ್ದು ನಿಮಗೆಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥದ್ದಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ಮಾತನಾಡಿದ್ದೀನಿ, ಯಾವುದೋ ಒಂದು ವಿಡಿಯೋ ರೆಕಾರ್ಡಿಂಗ್. ಆದರೆ ಕುಮಾರಸ್ವಾಮಿಯವರು ಚುಂಚನಗಿರಿ ಮಠಕ್ಕೆ ಹೋಗಿದ್ದು ಅದನ್ನು ಚಲುವರಾಯಸ್ವಾಮಿಯವರು ಈಗ ರಾಜಕಾರಣಕ್ಕೆ ಯಾಕೆ ಬಳಸ್ಕೊಂಡ್ರು ಗೊತ್ತಿಲ್ಲ. ಅವರಿಬ್ಬರ ವೈಯಕ್ತಿಕವಾದಂಥ ವಿಚಾರ ಅವಕ್ಕೆ ಅವಾಗ ಶಾಸಕರಾಗಿದ್ದಾಗ ಇನ್ನೂ ಅಲ್ಲಿ ಒಂದು ಚರ್ಚೆ ಇದೆ. ಚಲುವರಾಯಸ್ವಾಮಿಯವರ ರೂಮ್ ನಂಬರ್ 18 ಆಗ ಶಾಸಕರ ಭವನದಲ್ಲಿ ಆ ರೂಮ್ನಲ್ಲೇ ಚರ್ಚೆ ನಡೆದಿದ್ದು, ಆ ರೂಮ್ನಲ್ಲೇ ಎಲ್ಲ ಚಾಲೂ ಬಂದಿದ್ದು. ಈ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅವತ್ತು ಅಲ್ಲಿ ಭಾಗವಹಿಸಿದ್ರು. ಇನ್ನೂ ಒಂದು 3-4 ಜನದ ಹೆಸರಿವೆ, ಯಾರ್ಯಾರು ಅಂತ ಅನ್ನೋದಿದ್ದಿಲ್ಲ. ಅದಕ್ಕೆ ಮೊದಲು 99ರಲ್ಲಿ ಶಾಸಕರಾಗುವಾಗ ಎಲೆಕ್ಷನ್ ಆಗೋದಕ್ಕಿಂತ ಪೂರ್ವಭಾವಿಯಾಗಿ ದೇವೇಗೌಡರು ಅನುಗ್ರಹ ಆ ಸರ್ಕಾರಿ ಮನೆಯಲ್ಲೇ ಇದ್ದರು. ಇನ್ನುವೇ ನಮ್ಮ ಒಂದಷ್ಟು ಜನ ತುರುಬ್ನಲ್ಲಿ ರಾಜೇಗೌಡರು, ನಾನು, ಕಂಚಳ್ಳಿ ಬಾಲು ಸೇರಿದಾಗ ಒಂದಷ್ಟು ಜನ ಅವ್ರ ಜೊತೆಲಿ ಹೋಗಿದ್ದು. ನಾವು ಶಿವರಾಮೇಗೌಡರನ್ನ ಬಹುಶಃ ನಮ್ಮ ಮಂಜು ಇದ್ದಾರೆ, ಶಿವರಾಮೇಗೌಡರನ್ನ ಪಾರ್ಟಿಗೆ ಸೇರಿಸ್ಕೊಂಡು ನಮಗೆ ಭಾಳ ತೇಜೋವಧೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಜನತಾದಳದಿಂದಲೇ ಬೇಡ ಅಂತ ಅಂದ್ಬಿಟ್ಟು ನಾವೆಲ್ಲ ಗಲಾಟೆ ಮಾಡಿದೋ. ಆದರೆ ಚಲುವರಾಯಸ್ವಾಮಿ ಇಲ್ಲ, ಜನತಾದಳದಲ್ಲೇ ನಾನು ಕಂಟೆಸ್ಟ್ ಮಾಡಬೇಕು ಅಂತ ಅಳ್ತಾ ನಿಂತ್ಕೊಂಡ್ರು. ಅದು ಸತ್ಯ. ಅದರಿಂದ ಬಿಚ್ಚುತ್ತಾ ಹೋದರೆ ಜಾಸ್ತಿ ಆಗ್ತವೆ. ಆದಷ್ಟು ಕಡಿಮೆ ಮಾಡಿಕೊಂಡು ನಿಮ್ಮ ಪಕ್ಷ, ನಿಮ್ಮ ಸಿದ್ಧಾಂತ ಇದ್ರ ನಡುವೆ. ಆಮೇಲೆ ಕುಮಾರಸ್ವಾಮಿಯವ್ರು ಮುಖ್ಯಮಂತ್ರಿ ಆದಾಗ ಯಾವ ಥರ ಆಯಿತು ಅವೆಲ್ಲ ಒಬ್ರಿಗೊಬ್ಬರು ಪೂರಕವಾಗಿ ಕೆಲಸ ಮಾಡಿರ್ತಾರೆ. ಅದನ್ನು ಎತ್ತಾಡ್ತಕ್ಕಂಥದ್ದು ಸೌಜನ್ಯ ಅಲ್ಲ ಅಂತಕ್ಕಂಥದ್ದು ನನಗೆ. ಸರ್, ಚಂದ್ರಮೌಳಿಯರ ಮಠನ ಯಾವ ಕಾರಣಕ್ಕೂ ಒಡೆಯೋಕ್ಕಾಗಲ್ಲ. ನಮ್ಮ ಭ್ರಮೆಗೆ ನಾವೇನೋ ನಮ್ಮ ತೀಟೆ ತೀರ್ಸ್ಕೊಳ್ಳೋಕ್ಕೆ ಬೇರೆ ಒಂದು ಮಾಡಿದೋಗ್ಬಿಟ್ರೆ ಬಾಲಗಂಗಾಧರ ಸ್ವಾಮೀಜಿಯವ್ರ ಗಂಟೆ ಏನು ಕುಗ್ಗಿತ್ತ? ಏನೂ ಇಲ್ಲ. ಅವ್ರಿಗಿರ್ತಕ್ಕಂಥ ಇದು ಇವತ್ತಲ್ಲ, ಇನ್ನೂ 50 ವರ್ಷ ಹೋದರೂ ಅದೇ ಸ್ಥಾನಮಾನ, ಅದೇ ಗೌರವ, ಅದೇ ಮರ್ಯಾದೆ ಇದೆ. ನಾವು ನಮ್ಮ ತೀಟೆಗೆ ಮಾಡಿಕೊಂಡು ಅಷ್ಟೇ. ಯಾರೋ ಇಬ್ಬರು ನಮ್ಮ ಹೆಸರು ಹೇಳಿಲ್ಲ ಸ್ವಾಮೀಜಿ ಅನ್ನೋದು ಅಷ್ಟಕ್ಕೆ ಬೆಳೀತಾ ಬಿಟ್ಟರೆ ಬೇರೆ. ರಾಜಕಾರಣ ಸಾಮಾನ್ಯವಾಗಿ ಕೆಸರಿನ ಎರಚಾಟ ನಡೆಯುತ್ತದೆ. ರಾಜಕಾರಣಿಗಳು ದಪ್ಪ ಚರ್ಮದವರು ಒಂದು ಬಾರಿ ಹೇಳಿದ್ದ ಹೇಳಿಕೆಯನ್ನ ಮತ್ತೊಮ್ಮೆ ತಿರುಚುತ್ತಾರೆ. ಅನಾವಶ್ಯಕವಾಗಿ ಶ್ರೀ ಕ್ಷೇತ್ರವನ್ನ ರಾಜಕೀಯವಾಗಿ
ಎಳೆಯುತ್ತಿರುವುದು ದುರಾದೃಷ್ಟಕರ ಎಂದು ಪರ್ಯಾಯ ಮಠದ ರಚನೆಯ ಸಂಪೂರ್ಣ ಗುಪ್ತ ವಿವರಗಳನ್ನು ತಿಳಿಸಿದರು. ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದ ವರ್ಷದಲ್ಲಿ ಎಚ್ಎಂ ರೇವಣ್ಣ ಅವರು ಮಂತ್ರಿಯಾಗಿದ್ದರು. ಆದಿಚುಂಚನಗಿರಿ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಗಡಿಯಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಪರಮ ಪೂಜ್ಯರು ಶಾಸಕ ಬಾಲಕೃಷ್ಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಹೆಸರನ್ನ ಹೇಳಲಿಲ್ಲ ಎಂದು ವಿರೋಧವನ್ನು ವ್ಯಕ್ತಪಡಿಸಿ ಅಂದೇ ಪರ್ಯಾಯ ಮಠಕ್ಕೆ ನಾಂದಿ ಹಾಡಿದರು. ನಾನು ಕೂಡ ಒಳಗೊಂಡಂತೆ ಬೆಂಗಳೂರಿನ ಶಾಸಕರ ಭವನ ಚಲುವರಾಯಸ್ವಾಮಿಯವರ ರೂಮ್ ನಂಬರ್ 18ರಲ್ಲಿ ಸಂಪೂರ್ಣ ಚರ್ಚೆ ನಡೆದು ನನ್ನ ಹೆಸರಲ್ಲೇ ಕೂಡ ಕರಪತ್ರಗಳನ್ನ ಕೂಡ ಪ್ರಿಂಟ್ ಮಾಡಿಸಿ ಹಂಚಲಾಯಿತು. ಪರ್ಯಾಯ ಮಠ ವಿಚಾರದಲ್ಲಿ ಚಲುವರಾಯಸ್ವಾಮಿ ಅವರದು ಕೂಡ ಪ್ರಮುಖ ಪಾತ್ರವಿತ್ತು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದಕ್ಕೆ ಏನೋ ನಾವು ಮಾತಾಡ್ತೀವಿ, ಹೌದು ಸರ್ ಹೇಳ್ತೀವಿ. ನಾವು ರಾಜಕಾರಣಿಗಳೇನು ಅಂದರೆ ನಮ್ಮ ಚರ್ಮ ಭಾಳ ಗಟ್ಟಿ, ಬಟ್ ಅವತ್ತು ನಡೆದಿದೆ. ಆ ಇನ್ಸಿಡೆಂಟ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಂತೆ, ಅಷ್ಟು ಮಾತ್ರ ಚುಂಚನಗಿರಿ ಮಠ ಒಂದೇ ಅಂತ ಅಲ್ಲ, ಎರಡು ಮಡಿಕೆಗಳು ದೊಡ್ಡಾಗಿವೆ. ಅದ್ಯಾಕೆ ಹೊಡೆದಾಗ್ತೀರಿ? ಆದರೆ ಬಾಲಗಂಗಾಧರ ಸ್ವಾಮೀಜಿಯವರು ಯಾವತ್ತೂ ಇವರು ನಮಗೆ ಎಗನೆಸ್ಟ್ ಆಗಿ ಮಾತಾಡಿದವರು ಅಂತಾರೆ. ಯಾರಿಗೂ ಕೂಡ ಅವರು ತಾರತಮ್ಯ ಮಾಡಿದವರಲ್ಲ. ಇವತ್ತು ಅವರು ಶಿವನ ಪಾದದಲ್ಲಿದ್ದಾರೆ. ಅಂಥದ್ದನ್ನು ಈಗ ರಾಜಕಾರಣಕ್ಕೆ ಬೆಳೆಸ್ಕೊಳ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಲ್ಲ. ಗೌರವಯುತವಾಗಿ ನಿಮ್ಮ ಪಕ್ಷದ ಸಿದ್ಧಾಂತಗಳು, ನಿಮ್ಮ ಹೇಳಿಕೆಗಳಿಗೆ ಸೀಮಿತವಾಗಿರಬೇಕು ಅಂತಕ್ಕಂಥದ್ದು ಬಿಟ್ಟು ಈ ರೀತಿಯ ಹಳೆ ಕ್ಲಿಪ್ಪಿಂಗ್ಗಳನ್ನು ಉಳಿಸಿ ಒಬ್ಬರ ಮೇಲೆ ಒಬ್ಬರನ್ನು ಎತ್ತುಕಟ್ಟತಕ್ಕಂಥ ಈ ಸೋಷಿಯಲ್ ಮೀಡಿಯಾ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ. ಮತ್ತು ಮಾನ್ಯ ಸಿದ್ದರಾಮಯ್ಯ ಅಂದರೆ ಕುಮಾರಸ್ವಾಮಿ ಅವ್ರಿಗೂ ನಾವೇನು ಮಾಡಿದ್ರೆ ಕುಮಾರಸ್ವಾಮಿ ಅವರು ಮತ್ತು ಮಾಗಡಿ ಬಾಲಕೃಷ್ಣ ಅವರು ಮಾಗಡಿ ಸಮಾರಂಭದಲ್ಲಿ ಅವರ ಹೆಸರನ್ನು ಹೇಳಲಿಲ್ಲ ಅಂದ್ಬಿಟ್ಟು ಅವಾಗ ಎಚ್.ಎಂ. ರೇವಣ್ಣ ಮಂತ್ರಿಯಾಗಿದ್ದರು. ಅದು ಯಾವ ಸರ್ಕಾರ ನನಗೆ ನೆನಪಲ್ಲಿಲ್ಲ, ಕೃಷ್ಣ ಅವ್ರ ಸರ್ಕಾರ ಅಂತ, ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರದಲ್ಲಿ ಅಲ್ಲಿ ಸ್ವಾಮೀಜಿಯವರು ಹೆಸರು ಹೇಳಿಲ್ಲ ಅನ್ನೋ ಒಂದು ದ್ವೇಷದಲ್ಲಿ ಇದು ಬಂದು ಬೆಳವಣಿಗೆ ಆಗ ಬಿಟ್ಟರೆ ಹಿಂದೆ ಮುಂದೆ ಇದು ಚರ್ಚೆ ಮಾಡೋಕ್ಕೆ ಹೋಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ರಾಜಕಾರಣಿಗಳು ನಮ್ಮ ಈಗ ಅವರ ರೂಮ್ನಲ್ಲಿ ಮೀಟಿಂಗ್ ನಡೆದಿದ್ದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಅಲ್ಲಿ ಒಂದು 6-7 ಜನ ಅಷ್ಟೋ ಇದ್ದವರು, ಅದರಲ್ಲಿ ನಾನು ಒಬ್ಬ ಅಂತೂ ನಾನು ಹೇಳಿದ್ದೀನಿ. ಪಾಂಪ್ಲೆಟ್ಸನ್ನು ಅವತ್ತು ಹಂಗಾರೆ ಜವರಣ್ಣ ಹೆಸರಲ್ಲೇ ಪ್ರಿಂಟ್ ಹಾಕ್ಸ್ಬಿಡಿ ಬದಲು ಅಂತ ಅಂದ್ಬಿಟ್ಟು ಹೇಳಿ ನನ್ನ ಹೆಸರಲ್ಲೇ ಪಾಂಪ್ಲೆಟ್ಸು ಕೂಡ ಪ್ರಿಂಟ್ ಆಗಿತ್ತು. ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.